ಹಾಯ್ ಹಲೋ ನಮಸ್ತೆ, ನಾನು ರಶ್ಮಿ. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗಿನರ್ಸ್ಗೆ ಅಂತಾನೆ ಹೊಸದಾಗಿ ಟೈಲರಿಂಗ್ ಯಾರು ಕಲಿತಾ ಇದ್ದಾರೋ ಅವರಿಗೋಸ್ಕರ ಅಂತಾನೆ ಪೇಪರ್ ಕಟ್ಟಿಂಗ್ ಹೇಗೆ ಮಾಡೋದು, ಬ್ಲೌಸ್ ಪೇಪರ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ವಿಡ್ತು ಒಂದು 15 ಸೆಂಟಿಮೀಟರ್ ಇರುವಂಥದ್ದನ್ನ ಪೇಪರ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾವು ಫಸ್ಟು ಫೋಲ್ಡೆಡ್ ಸೈಡ್ ಆ್ಯಂಡ್ ಓಪನ್ ಸೈಡನ್ನು ನೋಡ್ಕೋಬೇಕು. ಈ ಕಡೆ ನಮಗೆ ಫೋಲ್ಡೆಡ್ ಸೈಡ್ ಆಗಿರುತ್ತೆ ಫ್ರೆಂಡ್ಸ್, ಇದು ಓಪನ್ ಸೈಡ್ ಆಗಿರುತ್ತೆ. ಈ ರೀತಿ ನಾವು ಫಸ್ಟು ಪೇಪರ್ನ ಫೋಲ್ಡ್ ಮಾಡಿಟ್ಕೋಬೇಕು. ಫಸ್ಟ್ ನಾವು ಬ್ಲೌಸ್ನ ಲೆಂತು ಪೇಪರ್ ಕಟ್ಟಿಂಗಿಗೋಸ್ಕರ ನಾನಿಲ್ಲಿ ಅಂದಾಜಿಗೆ 15 ಸೆಂಟಿಮೀಟರ್ ಆ್ಯಂಡ್ 10 ಸೆಂಟಿಮೀಟರ್ ತೊಗೊಂಡಿದ್ದೀನಿ. 15 ಸೆಂಟಿಮೀಟರ್ ಲೆಂತು ಆ್ಯಂಡ್ ವಿಡ್ತ್ ಬಂದುಬಿಟ್ಟು 10 ಸೆಂಟಿಮೀಟರ್ ತೊಗೊಂಡು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಬಂದುಬಿಟ್ಟು ಇಲ್ಲಿ 5 ಸೆಂಟಿಮೀಟರ್ ಭುಜದ ಅಳತೆ, ಆಲ್ಮೋಸ್ಟ್ 5 ಸೆಂಟಿಮೀಟರ್ ಇರುತ್ತೆ. ಎಲ್ಲ ಬ್ಲೌಸಲ್ಲೂ 5 ಸೆಂಟಿಮೀಟರೇ ಇರುತ್ತೆ. ಬ್ಲೌಸಲ್ಲಿ ಅಳತೆ ಎಷ್ಟಿದೆಯೋ ಅಷ್ಟು ನೋಡಿಬಿಟ್ಟು ಭುಜ 5 ಸೆಂಟಿಮೀಟರ್ನ ಮಾರ್ಕ್ ಮಾಡ್ತಿದ್ವಿ. ಆ್ಯಂಡ್ ನೆಕ್ಸ್ಟು ಅದರಲ್ಲೇ ನಾವು 2 ಸೆಂಟಿಮೀಟರ್ ನೆಕ್ ಬಿಡ್ತು 2 ಸೆಂಟಿಮೀಟರ್, ಇಲ್ಲಿ ನಾವು 2 ಸೆಂಟಿಮೀಟರ್ ಮಾರ್ಕ್ ಮಾಡಿದ್ರಲ್ಲಿ ನೆಕ್ ಮುಂಭಾಗದ ಡೀಪ್ ಎಷ್ಟಿರುತ್ತೆ, ನೆಕ್ಕಿನ ಡೀಪ್ ಎಷ್ಟಿರುತ್ತೆ ನೋಡಿಬಿಟ್ಟು ನಾವು ಇಲ್ಲಿ ಒಂದು 6 ಸೆಂಟಿಮೀಟರ್ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಬ್ಲೌಸಲ್ಲಿ ಎಷ್ಟಿರುತ್ತೆ ಮುಂಭಾಗದ ನೆಕ್ ಡೀಪ್ ಎಷ್ಟಿರುತ್ತೆ ನೋಡಿಬಿಟ್ಟು ಮಾರ್ಕ್ ಮಾಡಿ. ಆ್ಯಂಡ್ 5 ಸೆಂಟಿಮೀಟರ್ ಇಲ್ಲಿ ಏನು ಮಾಡಿರ್ತೀವಿ ಅಲ್ಲಿಂದ ಕೆಳಗೆ 5 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೋಬೇಕು. ಅದನ್ನು ಜಾಯಿಂಟ್ ಮಾಡ್ತಾ ಇದ್ದೀವಿ. ಬ್ಲೌಸಿನ ವಿಡ್ತಿಗೆ ನಾವು ಅದನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಇಷ್ಟು ಇನ್ನೊಂದು ಸರಿ ರಿಪೀಟ್ ಮಾಡ್ತಿದ್ದೀವಿ. ಬ್ಲೌಸಿನ ಲೆಂತು ಉದ್ದ 15 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್ ಆ್ಯಂಡ್ ಭುಜ 5 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟು ವಿಡ್ತು 2 ಸೆಂಟಿಮೀಟರ್, 2 ಸೆಂಟಿಮೀಟರ್ ಮಾರ್ಕ್ ಮಾಡೋದ್ರಿಂದ 6 ಸೆಂಟಿಮೀಟರ್ ಡೀಪ್ ಆಗಿರುತ್ತೆ, ಮುಂಭಾಗದ ಡೀಪ್ ಆಗಿರುತ್ತೆ. ಆ್ಯಂಡ್ 5 ಸೆಂಟಿಮೀಟರ್ ಜಾಯಿಂಟ್ ಮಾಡ್ತಾ ಇದ್ದೀವಿ. ಇದಷ್ಟು ಆದಮೇಲೆ ನಾವು ಮುಂಭಾಗದ ಏನು ಬಾಡಿ ಪಾರ್ಟ್ ಇರುತ್ತೆ ಅದಕ್ಕೆ ನಾವು ನೆಕ್ಕಿಗೆ ಶೇಪ್, ರೌಂಡ್ ಶೇಪ್ ಕೊಡಬೇಕಾಗತ್ತೆ. ಫ್ರೀ ಹ್ಯಾಂಡಲ್ಲಿ 1 ಸೆಂಟಿಮೀಟರ್ ಮಾರ್ಕ್ ಮಾಡಿಕೊಂಡು ಫ್ರೀ ಹ್ಯಾಂಡಲ್ಲಿ ಶೇಪ್ ಕೊಡಬೇಕು. ನೆಕ್ಸ್ಟ್ ನಾವು ಇಲ್ಲಿ 1/4 ಸೆಂಟಿಮೀಟರ್ನ ಮಾರ್ಕ್ ಮಾಡ್ಕೋಬೇಕು. 1/4 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊಬಿಟ್ಟು ಫ್ರೀ ಹ್ಯಾಂಡಲ್ಲಿ ಅದಕ್ಕೂ ಶೇಪ್ ಕೊಡಬೇಕು. 1/4 ಏನಿರುತ್ತೆ ಅಲ್ಲಿಂದ 1/2 ಸೆಂಟಿಮೀಟರ್ ಮಾರ್ಕ್ ಮಾಡಿಬಿಟ್ಟು ಇನ್ನೊಂದು ಫ್ರೀ ಹ್ಯಾಂಡಲ್ಲಿ ಶೇಪ್ ಕೊಡಬೇಕು. 1/2 ಸೆಂಟಿಮೀಟರ್ ಸಾಕು. ಇಲ್ಲಿ ನಮಗೆ ಟೋಟಲು 2 ಶೇಪು ಗೊತ್ತಾಗ್ತಿದೆ, 1/4 ಒಂದು ಆ್ಯಂಡ್ 1/2 ಸೆಂಟಿಮೀಟರ್ ಒಂದು. ಈಗ ನಾವು ಪಟ್ಟಿ, ಬ್ಲೌಸಲ್ಲಿ ಪಟ್ಟಿ ಎಷ್ಟು ಲೆಂತ್ ಇರುತ್ತೆ ಅನ್ನೋದನ್ನ ನೋಡಿಕೊಂಡು ಇಲ್ಲಿ ನಾವು 3.5 ಸೆಂಟಿಮೀಟರ್ ಪಟ್ಟಿ ಉದ್ದವನ್ನು ತಗೋತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ 3.5 ಇರುತ್ತೆ. ಈ ಕಡೆ ನಾವು 3 ಸೆಂಟಿಮೀಟರ್, 3 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊಬಿಟ್ಟು ಇಲ್ಲೂ 3 ಸೆಂಟಿಮೀಟರ್ ಮಾರ್ಕ್ ಮಾಡಿ ಜಾಯಿಂಟ್ ಮಾಡಬೇಕು. ಇಲ್ಲಿ 3.5 ಮಾಡಿರ್ತೀವಲ್ಲ ಅಲ್ಲಿ ನಾವು ಫ್ರೀ ಹ್ಯಾಂಡಲ್ಲಿ ಶೇಪ್ ಕೊಡಬೇಕು ಪಟ್ಟಿಗೆ. ಈ ರೀತಿ ಶೇಪ್ ಕೊಟ್ಟು ಇದು ಪಟ್ಟಿಯಾಗಿರುತ್ತೆ. ಏನಿವಾಗ ನಾವು ಮಾರ್ಕ್ ಮಾಡ್ತಿದ್ದೀವಿ ಇದಿಷ್ಟು ಫ್ರಂಟ್ ಬಾಡಿ ಪಾರ್ಟಿಗೆ ಇರುತ್ತೆ. ಇದರಲ್ಲಿ ಬ್ಯಾಕ್ ಬಾಡಿ ಪಾರ್ಟಿದು ಇರುತ್ತೆ, ಕಟ್ ಮಾಡಬೇಕಾದ್ರೆ ಹೇಳ್ತೀನಿ ಅದನ್ನು. ಇವಾಗ ನಾವು ಕಟ್ ಮಾಡೋಣ. ಲೆಂತ್ ಎಕ್ಸ್ಟ್ರಾ ಏನಿರುತ್ತೆ ಅದಷ್ಟು ಕಟ್ ಮಾಡೋಣ. ತುಂಬ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಸೊ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಾವು ಏನು ಫಸ್ಟ್ ಮಾರ್ಕ್ ಮಾಡಿರ್ತೀವಿ ಅದನ್ನು ಫಸ್ಟ್ ಕಟ್ ಮಾಡಬೇಕು. ನೆಕ್ಸ್ಟ್ ನಾವು ಸ್ಟಾರ್ಟಿಂಗ್ ಏನಿರುತ್ತೆ
1 and 2 ಅಷ್ಟೇ ತೊಗೊಳ್ಬೇಕು. ಅಷ್ಟೂ ಇಲ್ಲಿ ಸೇರಿಸ್ಬಿಟ್ಟು ಕಟ್ ಮಾಡಬಾರ್ದು. ಫಸ್ಟ್ ಇರೋ ಅಂಥದ್ದು 1, 2 ಇದಿಷ್ಟನ್ನು ಮಾತ್ರ ಸೆಕೆಂಡ್ ಏನು ಮಾರ್ಕ್ ಮಾಡಿರ್ತೀವಿ ಅದನ್ನು ಕಟ್ ಮಾಡಬೇಕು. ಸೆಕೆಂಡ್ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ತುಂಬ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ. ಈಗ ನಾವು ಸಪ್ರೇಟಾಗಿ ಬ್ಯಾಕ್ ಬಾಡಿ ಪಾರ್ಟ್ ಮತ್ತು ಫ್ರಂಟ್ ಬಾಡಿ ಪಾರ್ಟ್ ಏನಿರುತ್ತೆ ಅದನ್ನ ಸಪ್ರೇಟಾಗಿ ಹೀಗೆ ಮಾಡಿ ಮಿಡ್ಲಲ್ಲಿ ನಮಗೆ ಏನು ಕಾಣ್ತಿದೆ ಅದನ್ನು ಕಟ್ ಮಾಡಬೇಕು. ಸಪ್ರೇಟಾಗಿ ಮಾಡಬೇಕು. ಇದು ಬ್ಯಾಕ್ ಬಾಡಿ ಪಾರ್ಟ್ ಆಗಿರುತ್ತೆ. ನಾವೇನು ಇಷ್ಟು ತನಕ ಮಾರ್ಕ್ ಮಾಡಿದ್ವಿ ಅದು ಫ್ರಂಟ್ ಬಾಡಿ ಪಾರ್ಟ್ ಆಗಿರುತ್ತೆ. ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಇಲ್ಲಿ ಪಟ್ಟಿ ಇರುತ್ತಲ್ಲ, ನಾವು ಯಾಕೆ ತುಂಬ ಇಂಪಾರ್ಟೆಂಟಾಗಿ ಇದನ್ನ ಸಪ್ರೇಟ್ ಮಾಡ್ಕೋಬೇಕು ಅಂದರೆ ಪಟ್ಟಿನ ಎರಡಕ್ಕೂ ಸೇರಿಬಿಟ್ಟು ಕಟ್ ಮಾಡಿದರೆ ಅದು ಫುಲ್ ಬ್ಲೌಸೇ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಸಪ್ರೇಟ್ ಮಾಡಿ ಪಟ್ಟಿನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಮುಂಭಾಗದ ರೌಂಡ್ ಶೇಪ್, ನೆಕ್ಕಿಗೆ ಏನು ರೌಂಡ್ ಶೇಪ್ನ ಕೊಡಬೇಕಾಗುತ್ತೆ. ಇದು ಫ್ರಂಟ್ ಬಾಡಿ ಪಾರ್ಟ್ ಆಗಿರುತ್ತೆ. ರೌಂಡ್ ಶೇಪು ನೆಕ್ಕಿಂದು ಇರುತ್ತೆ. ಇದಿಷ್ಟು ಈಗ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ನಾವು, ಇದು ನಮಗೆ ಬ್ಯಾಕ್ ಬಾಡಿ ಪಾರ್ಟ್ ಆಗಿರುತ್ತೆ. ಇದರಲ್ಲಿ ನಮಗೆ ಡಿಸೈನ್ ಮಾಡ್ಕೋಬೋದು, ಡಿಫ್ರೆಂಟ್ ಡಿಸೈನ್ನ ಮಾಡ್ಕೋಬೋದು. ಆ್ಯಂಡ್ ನಾವು ಯಾವುದು ಬೇಡ ಅಂತ ಸಿಂಪಲ್ಲಾಗಿ ರೌಂಡ್ ಶೇಪಲ್ಲೂ ಇಟ್ಕೊಂಡು ಬಿಗಿನರ್ಸು ರೌಂಡ್ ಶೇಪಲ್ಲೇ ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾವು ಆಗಲೇ ನೋಡಿದಾಗೆ 5 ಸೆಂಟಿಮೀಟರ್ ಇಟ್ಕೊಂಡಿದ್ವಿ, ಈಗಲೂ ನೋಡಿದ್ರೆ 5 ಸೆಂಟಿಮೀಟರ್ ಇರುತ್ತೆ. ಆ್ಯಂಡ್ ನೆಕ್ ವಿಡ್ತು ನಾವು 2 ಸೆಂಟಿಮೀಟರ್ ಇಟ್ಕೊಂಡಿದ್ವಿ, ಇಲ್ಲೂ ನಾವು 2 ಸೆಂಟಿಮೀಟರ್ನ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ ಬಾಡಿ ಪಾರ್ಟಿನ ಡೀಪ್ ಎಷ್ಟಿರುತ್ತೆ, ಬ್ಯಾಕ್ ಸೈಡು ಡೀಪ್ ಎಷ್ಟಿರುತ್ತೆ ನೋಡಿಬಿಟ್ಟು, ಕೆಲವು ಬ್ಲೌಸಲ್ಲಿ 9 ಸೆಂಟಿಮೀಟರ್ ತನಕನೂ ಇರ್ತಾರೆ, ಕೆಲವು ಬ್ಲೌಸಲ್ಲಿ ನಾವು 8 ಸೆಂಟಿಮೀಟರ್ ಇರುತ್ತೆ. ಇಲ್ಲಿ ನಾನು ನಿಮಗೆ ಪೇಪರ್ ಕಟ್ಟಿಂಗಿಗೋಸ್ಕರ 9 ಸೆಂಟಿಮೀಟರ್ನ ತೊಗೊತಾ ಇದ್ದೀನಿ. ಬ್ಯಾಕ್ ಬಾಡಿ ಪಾರ್ಟ್ನ ಡೀಪ್ 9 ಸೆಂಟಿಮೀಟರ್ ಆರ್ 8 ಸೆಂಟಿಮೀಟರ್ ಸಹ ಇಟ್ಕೋಬೋದು. ಡಿಪೆಂಡ್ಸ್ ಆನ್ ಬ್ಲೌಸ್ ಡೀಪು ಎಷ್ಟಿರುತ್ತೆ ನೋಡಿಬಿಟ್ಟು ಇಟ್ಕೊಂಡು, ಇಲ್ಲಿಂದ ಇಲ್ಲಿಗೆ ನಮಗೆ 2 ಸೆಂಟಿಮೀಟರ್ ಬಿಡ್ತಿರುತ್ತೆ. ಮೇಲೂ ಸಹ 2 ಸೆಂಟಿಮೀಟರ್ ತೊಗೊಂಡಿದ್ವಿ, ಇಲ್ಲೂ ಸಹ 2 ಸೆಂಟಿಮೀಟರ್ನ ತೊಗೋತಾ ಇದ್ದೀವಿ. ನೆಕ್ಸ್ಟ್ ನಮಗೆ ಈ ರೀತಿ ಆದಮೇಲೆ ನಮಗೆ ಬ್ಲೌಸಿನ ಶೇಪ್ ಕೊಡೋದು. ನೀಟಾಗಿ ಒಂದು 1/2 ಸೆಂಟಿಮೀಟರ್ ತನಕ ಇಲ್ಲಿ ತನಕ ಇಟ್ಕೊಂಡು ನೀಟಾಗಿ ಶೇಪ್ ಕೊಡಬೇಕು. ಈ ರೀತಿ ಇದು ಕಟ್ ಮಾಡಿದರೆ ಯಾವ ಥರ ಬರುತ್ತೆ ನೋಡೋಣ. ಈ ರೀತಿ ರೌಂಡ್ ಶೇಪ್ ಬರುತ್ತೆ. ಇದು ನಮಗೆ ಬ್ಯಾಕ್ ಬಾಡಿ ಪಾರ್ಟ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸ್ ಹೇಗೆ ಕಟ್ ಮಾಡೋದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.